ನಮಸ್ತೆ ವೀಕ್ಷಕರೇ. ಇವತ್ತು ಮುಖ್ಯವಾಗಿ ನಾನು ಈ ಆಷಾಢ ಮಾಸದಲ್ಲಿ ಅದ್ರಲ್ಲೂ ಆಷಾಢ ಮಾಸದ ಶುಕ್ರವಾರ ಎಲ್ರಿಗೂ ತುಂಬಾ ಫೇವರೇಟ್. ಎಲ್ರು ಈ ಶುಕ್ರವಾರದ ಒಂದು ಪೂಜೆಗೋಸ್ಕರ ಆಷಾಢ ಮಾಸಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಹಾಗಾಗಿ 2025 ಆಷಾಢ ಮಾಸದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಯಾವ ಯಾವ ರಾಶಿಗೆ, ಅದ್ರಲ್ಲೂ ಶುಕ್ರ ಅಂತ ಹೇಳಿದೆ, ಶುಕ್ರವಾರ ಅಂತ ಹೇಳಿದೆ. ಅದೇ ಶುಕ್ರ ಗ್ರಹ ನಮ್ಮ ದುಡ್ಡಿನ ಒಂದು ಅಧಿದೇವತೆ ಶುಕ್ರ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಿರ್ತಾನೆ. ಹಾಗಾಗಿ ಈ ವೃಷಭ ರಾಶಿಯಾಧಿಪತಿ ಕೂಡ ಶುಕ್ರನೇ ಆಗಿರೋದ್ರಿಂದ ವೃಷಭ ರಾಶಿ ಅಂದ್ರೆ ಅವರ ಒಂದು ಲಕ್ ಏನಿದೆ ಗೊತ್ತಾ, ಸೂಪರ್ ಅಂತ ಹೇಳ್ಬೋದು. ವೃಷಭ ರಾಶಿಯವರು ಏನ್ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಅವರ ಒಂದು ಅಂದ್ರೆ ಕುಬೇರನೇ ಬಂದು ಅವ್ರ ಮನೆ ಬಾಗ್ಲ ತಟ್ಟಿ ಲಕ್ಷ್ಮಿ ಕುಬೇರ ಎಲ್ರು ಹೋಗಿ ಅವ್ರ ಮನೇಲಿ ಕುತ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರಲ್ಲಿ ಈ ಆಷಾಢದಲ್ಲಿ ಶುಕ್ರವಾರ ಪೂಜೆ ಮಾಡಿದ್ರೆ ತುಂಬಾನೇ ಸೂಪರ್. ಹಾಗೆ ನೋಡಿ, ಈ ಶುಕ್ರವಾರ ಅಂತ ಬಂದಾಗ ಈ ಏನಾಗತ್ತೆ, ಶುಕ್ರನ ಒಂದು ಟೆಂಪಲ್ ಈ ಕುಂಭಕೋಣಂನಲ್ಲಿ ಇರುವಂತಹ ಮೂಲ ಸ್ಥಳ, ನವಗ್ರಹಗಳಲ್ಲಿ ಒಂದಾದಂತಹ ಶುಕ್ರ ಗ್ರಹನ ಒಂದು ಮೂಲ ಸ್ಥಳದಲ್ಲಿ ನಾನು ಹೋಗಿ ಈ ಶುಕ್ರನಿಗೆ ಸಂಬಂಧಪಟ್ಟ ಒಂದು ಸ್ಟೋನು, ಕುಬೇರನ ಒಂದು ಬ್ರೇಸ್ಲೆಟ್, ಕುಬೇರನ ಒಂದು ಕಲ್ಲು, ಶುಕ್ರ ಗ್ರಹಕ್ಕೆ ಏನೇನೆಲ್ಲ ಬೇಕು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಆ ಶುಕ್ರನ ಒಂದು ಟೆಂಪಲ್, ಅದರ ಒಂದು ವೈಬ್ರೇಷನ್, ಆ ಶುಕ್ರ ಗ್ರಹ ನೋಡಿ, ಆ ದೇವ್ರಿಗೆ ಬರೀ ತಾವ್ರೆ ಹೂದಲ್ಲೇ ಪೂಜೆ ಮಾಡ್ತಿದ್ದಾರೆ, ಬರೀ ಹೂವಿನ ಅಭಿಷೇಕ ಮಾಡ್ತಿದ್ದಾರೆ. ಆ ಒಂದು ಟೆಂಪಲ್ಗೆ ಹೋಗಿ ನಿಮ್ಗೆ ಬೇಕಾಗಿರುವಂತಹ ಶುಕ್ರನಿಗೆ ಸಂಬಂಧಪಟ್ಟಂತಹ ಎಲ್ಲಾ ಒಂದು ಸ್ಟೋನ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಬ್ರೇಸ್ಲೆಟ್ ಆಗಿರ್ಬೋದು, ಎಲ್ಲವನ್ನೂ ಸಹ ಅಲ್ಲಿ ಇಟ್ಟು ಪೂಜೆ ಮಾಡಿಸಿ ಆ ಒಂದು ಶುಕ್ರನ ಒಂದು ಅಂಶವನ್ನ ಆ ನಮ್ಮ ಸ್ಟೋನಿಗೆ ಮತ್ತೆ ಬ್ರೇಸ್ಲೆಟ್ಗೆ ಒಂದು ಪಾಸಿಟಿವ್ ಎನರ್ಜಿಯನ್ನ ತಗೊಂಡ್ ಬಂದಿದ್ದೀನಿ. ಮತ್ತೆ ಹೋಮ ಕೂಡ ಮಾಡ್ಸಿದೀವಿ. ಯಾಕಂದ್ರೆ ನಾವೇನಾದ್ರೂ ಇವಾಗ ನಿಮ್ಗೆ ಕೊಡ್ತೀವಿ ಅಂತಂದ್ರೆ ಅದರಲ್ಲಿ ಆ ಒಂದು ಗ್ರಹದ ಅಂಶ ಇರ್ಬೇಕು. ಹಾಗಾಗಿ ಇವಾಗ ಎಲ್ಲಾ ಕಡೆ ಸಿಕ್ಕತ್ತೆ, ಆದ್ರೆ ಆ ಒಂದು ಪವರ್ ಇರ್ಬೇಕು. ಹಾಕೊಂಡಾಗ ಅದರ ಯೋಗ ನಿಮ್ಗೆ ಪರಿಣಾಮ, ಅದರ ಒಂದು ಯೋಗ ಬರ್ಬೇಕು ನಿಮ್ಗೆ. ಇವಾಗ ಏನಂದ್ರೆ, ಇವಾಗ ನೋಡಿ, ಶುಕ್ರ ಗ್ರಹದ ಒಂದು ಸ್ಟೋನ್ ಆಗ್ಲಿ, ಒಂದು ಬ್ರೇಸ್ಲೆಟ್ ಆಗ್ಲಿ ನೀವು ಯೂಸ್ ಮಾಡಿದ್ದೆ ಅದ್ರಲ್ಲಿ ಅದರ ವೈಬ್ರೇಷನ್ ನಿಮ್ಗೆ ವಿತಿನ್ ಹಾಕಿ ಒಂದು 2 ಗಂಟೆಗಳ ಕಾಲ ಅಷ್ಟೇ, ಅವಾಗಿಂದಾನೇ ನಿಮ್ಗೆ ಪಾಸಿಟಿವ್ ಆಗ್ತಾ ಹೋಗ್ಬೇಕು. ಆ ಒಂದು ಸ್ಟೋನು, ಆ ಒಂದು ಕಲ್ಲಿನ ಒಂದು ವೈಬ್ರೇಷನ್ ನಿಮ್ ಮನೇಲಾಗ್ಲಿ ನಿಮ್ಗಾಗ್ಲಿ ಅದು ಬರ್ತಾ ಇರತ್ತೆ. ಹಾಗಾಗಿ ಆ ಶುಕ್ರ ಗ್ರಹದ ಮೂಲ ಸ್ಥಳ, ಶುಕ್ರನ ಒಂದು ಟೆಂಪಲ್, ಕಂಜನೂರು ಶುಕ್ರನ ಟೆಂಪಲ್ ಅಲ್ಲಿ ನವಗ್ರಹಗಳಲ್ಲಿ ಒಂದಾದ ಕುಂಭಕೋಣಂನಲ್ಲಿ ಇರ್ತಕ್ಕಂಥ ಶುಕ್ರನ ಒಂದು ಟೆಂಪಲ್ ಅಲ್ಲಿ ಅತಿಯಾಗಿ ಆ ದೇವರ ಒಂದು ಪಾದಕ್ಕೆ ಅರ್ಪಿಸಿ ಅಲ್ಲಿರೋ ದೇವ್ರಿಗೆ ಪೂಜೆ ಮಾಡಿಸಿ. ಯಾಕಂದ್ರೆ ಅವನದೇ ಒಂದು ಸ್ವರೂಪ ಅಂತ ಹೇಳ್ಬೋದು ಈ ಒಂದು ಬ್ರೇಸ್ಲೆಟ್ ಮತ್ತೆ ಈ ಒಂದು ಸ್ಟೋನ್ ಅನ್ನ ಅಲ್ಲಿಂದ ತಂದಿದ್ವಿ. ಅದನ್ನ ಹಾಕೊಂಡಾಗ ನಿಮ್ಗೆ ಸಂಪೂರ್ಣವಾಗಿ ಶುಕ್ರನ ಅನುಗ್ರಹ ನಿಮ್ಗೆ ದೊರಕ್ತಾ ಹೋಗುತ್ತೆ. ಆ ಒಂದು ಏನು ಶುಕ್ರನ ವೈಬ್ರೇಷನ್ ಅದೆಲ್ಲವೂ ಕೂಡ ನಿಮ್ಗೆ ನಿಮ್ಮ ಮನೆಯಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ವೃಷಭ ರಾಶಿಯವ್ರಿಗೆ ನೋಡ್ರಿ, ಈ ದುರ್ಗಾ ಪೂಜೆ ಮಾಡೋದು, ಲಕ್ಷ್ಮಿ ಪೂಜೆ ಮಾಡೋದು ಈ ಆಷಾಢದಲ್ಲಿ ತುಂಬಾ ಸೂಪರ್. ಯಾಕಂದ್ರೆ ಅವ್ರಿಗೆ ಈ ಪೂಜೆಯಿಂದ ಯೋಗಗಳು ಬರ್ತಾ ಹೋಗುತ್ತೆ. ಹಾಗೆ ಈ ವೃಷಭ ರಾಶಿಯವ್ರಿಗೆ ಶುಕ್ರ ರಾಶಿಯಲ್ಲೇ ಇರೋದ್ರಿಂದ ಏನಾಗತ್ತೆ, ಮೊದಲಿಗೆ ಧನಾಗಮ ಆಗ್ತಾ ಹೋಗುತ್ತೆ. ಯಾವ ಒಂದು ದುಡ್ಡು ಕೂಡ ಎಲ್ಲೂ ನಿಲ್ದಿರ ನಿಮ್ಮ ಮನೆಯ ಬಾಗಿಲು ತಟ್ಟಿ ನಿಮ್ಮ ಮನೆ ಒಳಗೆ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಮನೆಯಲ್ಲಿ ಅವಿವಾಹಿತರು ಯಾರಿರ್ತೀರ ಅವ್ರಿಗೆಲ್ಲ ವಿವಾಹ ಆಗ್ತಾ ಹೋಗುತ್ತೆ. ಅಥವಾ ಲವ್ ಮ್ಯಾರೇಜ್ ಆಗ್ಬೋದು, ಅಥವಾ ನೀವ್ ಇಷ್ಟಪಟ್ಟವ್ರನ್ನೇ, ತುಂಬಾ ವರ್ಷದಿಂದ ಇಷ್ಟಪಟ್ಟವ್ರನ್ನೇ ಮದ್ವೆ ಆಗ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದೋ ಒಂದು ಒಳ್ಳೆ ಸಂಬಂಧನ ನೋಡಿ ನಿಮ್ಗೆ ಒಳ್ಳೆ ಒಂದು ಲೈಫ್ ಪಾರ್ಟ್ನರ್ ಕೂಡ ಸಿಕ್ಬೋದು. ಹಾಗೆ ಮದ್ವೆ ಯಾರಾಗಿರ್ತೀರಿ ಅವ್ರಿಗೆ ಮಕ್ಳಾಗ್ದಿರ ಇರುತ್ತೆ ನೋಡಿ, ಅವ್ರಿಗೆ ಮಕ್ಳಾಗುವಂತ ಒಂದು ಭಾಗ್ಯ ಕೂಡ ಈ ಒಂದು ಟೈಮ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಮೂರನೇ ಮನೆಯಲ್ಲಿ ಬುಧ ಇರೋದ್ರಿಂದ ವಿದ್ಯಾರ್ಥಿಗಳಿಗಿರ್ಬೋದು, ಅಥವಾ ನಿಮ್ಮ ಒಂದು ರಿಲೇಷನ್ ಅವ್ರು ಇರ್ಬೋದು, ನಿಮ್ಮ ಒಂದು ಅಣ್ಣ ತಮ್ಮಂದಿರ್ ಇರ್ಬೋದು, ಇವರಿಂದ ಯಾವ್ದಾದ್ರೂ ಒಂದು ಯೋಗವನ್ನ ಪಡಿತಾ ಹೋಗ್ತೀರಿ. ಅಂದ್ರೆ ನಿಮ್ ಮನೆಗ್ ಬರೋದು, ನಿಮ್ ಮನೇಲಿ ಒಂದು ಫಂಕ್ಷನ್, ಇವಾಗ ಮಾತು ಬಿಟ್ಟಿರ್ತೀರಿ ನೋಡಿ, ಅವ್ರು ಕೂಡ ಯಾವ್ದೋ ಒಂದು ರೂಪದಲ್ಲಿ ಬಂದು ನಿಮ್ ಮನೇಲಿ ಮಾತಾಡ್ತಾ ಕುತ್ಕೊಳ್ತಾರೆ. ಇಲ್ಲ ಯಾವ್ದೋ ಒಂದು ಫಂಕ್ಷನ್ ಮಾಡಿದಾಗ ಒಂದಾಗ್ತೀರಿ ಅಂತ ಹೇಳುತ್ತೆ. ಹಾಗೆ ಹೊರದೇಶಕ್ಕೆ ಹೋಗುವಂತವ್ರು,
ಯಾರೆಲ್ಲ ವೃಷಭ ರಾಶಿಯಲ್ಲಿ ಕೆಲ್ಸಕ್ಕೋಸ್ಕರ ಹೊರಗಡೆ ಹೋಗ್ಬೇಕು ಅಂತ ಅಪ್ಲೈ ಮಾಡಿರ್ತೀರಾ, ಇಲ್ಲ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡೋರು ಇರ್ತೀರಾ, ಕಂಪನಿಗಳಲ್ಲಿ ಅಲ್ಲೇ ಇದ್ದು ನೀವು ಏನಾದ್ರೂ ಪ್ರಮೋಷನ್ ಪಡ್ಕೊಳ್ತೀರಾ, ಇದೆಲ್ಲ ಕೂಡ ನಿಮ್ಗೆ ನೆರವೇರ್ತಾ ಹೋಗುತ್ತೆ. ಹೊರದೇಶಕ್ಕೆ ಓದಕ್ಕೆ ಕೂಡ, ವಿದ್ಯಾಭ್ಯಾಸ ಕೂಡ ಹೊರದೇಶಕ್ಕೆ ಹೋಗುವಂತ ಚಾನ್ಸ್ ವೃಷಭ ರಾಶಿಯವ್ರಿಗಾಗಿರ್ಬೋದು, ಅಥವಾ ಅವರ ಒಂದು ಕುಟುಂಬದಲ್ಲಿ ಅವರ ಮನೇಲಿ ಅವರ ಮಕ್ಳು ಕೂಡ ಈ ಚಾನ್ಸು ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಮತ್ತೆ ಮಕ್ಕಳು ಫ್ರೆಂಡ್ಸ್ ತರ ಇರ್ತಾರೆ. ಈ ಒಂದು ವೃಷಭ ರಾಶಿಯವರಿಗೆ ಅವರ ಮಕ್ಕಳು ಅವ್ರನ್ನ ಮಕ್ಕಳ ತರ ಇರೋದಿಲ್ಲ, ಫ್ರೆಂಡ್ಸ್. ಅವರು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು. ಚಿಕ್ಕವರಾದ್ರೆ ಹತ್ತಿ ಕುಣದ್ದು ತುಂಬಾ ಲವ್ ಮಾಡ್ತಿರ್ತಾರೆ. ಅದೇ ದೊಡ್ಡವರಾಗಿದ್ರೆ ಅವ್ರ ಜೊತೆ ಹೋಗೋದು, ಅವರ ಒಂದು ಭಾವನೆಗಳನ್ನ ಹಂಚ್ಕೊಳ್ಳೋದು, ಅವರ ಜೊತೆ ಇರೋದು, ಅಂದ್ರೆ ಈ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ತಿರ್ತಾರೆ. ಹೀಗೆ ಅಪ್ಪ ಮಕ್ಕಳು ಅಥವಾ ಪೇರೆಂಟ್ಸ್ ಅವರ ಮಕ್ಕಳು ಆ ಫ್ರೆಂಡ್ಸ್ ರೀತಿ ಇರ್ತೀರಿ ಅಂತ ಹೇಳುತ್ತೆ ನಿಮ್ಮ ಒಂದು ಜುಲೈ ತಿಂಗಳ ಒಂದು ಭವಿಷ್ಯ ಹಾಗಿರುತ್ತೆ. ಹಾಗೆ ನಿಮ್ಮ ವೃಷಭ ರಾಶಿ, ಮೇನ್ ವೃಷಭ ರಾಶಿಯವರಿಗೆ ಈ ಶುಕ್ರನ ಒಂದು ಆಗಮನದಿಂದ ನೀವೇನ್ ಮಾಡ್ಬೇಕಂದ್ರೆ ತಾವರೆ ಹೂವ ಇಟ್ಟು ಪ್ರತಿ ಶುಕ್ರವಾರ ನಿಮ್ಮ ಮನೆಯ ದೇವರಿಗೆ, ಲಕ್ಷ್ಮಿಗಾಗಿರ್ಬೋದು, ದುರ್ಗಾಗಾಗಿರ್ಬೋದು, ಅಥವಾ ನಾರಾಯಣ, ನಿಮ್ಮ ಮನೆಯಲ್ಲಿ ನಾರಾಯಣ ಇದ್ರೆ, ವಿಷ್ಣು ಇದ್ರೆ, ತಾವರೆ ಹೂವನ್ನ ಅತಿ ಹೆಚ್ಚಾಗಿ ಪೂಜೆಗೆ ನೀವು ತಂದು ಪ್ರತಿ ಶುಕ್ರವಾರ, ಅದರಲ್ಲೂ ಆಷಾಢ ಶುಕ್ರವಾರದಲ್ಲಿ ತಾವರೆನ ಅತಿ ಹೆಚ್ಚು ಬಳಸಿ ಅಂತ ಹೇಳ್ತೀನಿ. ಈಗ ನೋಡಿ, ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಶುಕ್ರನ ಟೆಂಪಲ್ ಅಲ್ಲಿ ತಾವರೆ, ಬಿಳಿ ತಾವರೆ ಮತ್ತೆ ಕೆಂಪು ತಾವರೆನ ಹಾಕಿ ನಾವು ಪೂಜೆಯನ್ನ ಮಾಡಿಸ್ತಾ ಇದೀವಿ. ಹಾಗೆ ನೀವು ಕೂಡ ಆ ತಾವರೆ ಹೂವನ್ನ ಹಾಕಿದಾಗ ಆ ಒಂದು ನಿಮ್ಮ ಮನೆ ದೇವರು ವಿಷ್ಣು ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ತುಂಬಾ ನಿಮ್ಗೆ ಯೋಗವನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ನೀವ್ ಏನ್ ಅನ್ಕೊಂಡು ನೀವು ಪೂಜಿಸ್ತೀರೋ ಆ ಯೋಗ ಎಲ್ಲ ನಿಮ್ದಾಗ್ತಾ ಹೋಗುತ್ತೆ. ಮತ್ತೆ ನೀವು ತುಪ್ಪ ಹಾಕಿ ಬೆಲ್ಲದ ಪೊಂಗಲ್, ಸಿಹಿ ತುಪ್ಪದ ಒಂದು ಪೊಂಗಲ್ಲು, ತುಪ್ಪ ಬೆಲ್ಲ ಹಾಕಿರುವಂತ ಒಂದು ಪೊಂಗಲ್ನ ನೀವು ಆ ಒಂದು ದೇವರಿಗೆ ನೈವೇದ್ಯ ಇಟ್ಟಾಗ ತುಂಬಾ ಪಾಸಿಟಿವ್ ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಕೂಡ ತುಂಬಾ ಪಾಸಿಟಿವ್ ವೈಬ್ರೇಷನ್ ಆಗ್ತಾ ಹೋಗ್ತದೆ. ಅದರಲ್ಲಿ ಹೆಚ್ಚೆಚ್ಚು ತುಪ್ಪನ ಯೂಸ್ ಮಾಡಿ, ಮತ್ತೆ ಬೆಲ್ಲವನ್ನ ಯೂಸ್ ಮಾಡಿ, ಮತ್ತೆ ಅಕ್ಕಿಯನ್ನ ಯೂಸ್ ಮಾಡಿ, ಜೊತೆಗೆ ಹೆಸರು ಬೇಳೆಯನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನ ಇಟ್ಟು ಮನೆ ಮಂದಿ ಎಲ್ಲ ಸ್ವಲ್ಪ ಪ್ರಸಾದದ ರೂಪದಲ್ಲಿ ನೀವು ಸೇವಿಸ್ತಾ ಬರ್ತೀರಾ. ಇದನ್ನ ಈ ಆಷಾಢದ ಶುಕ್ರವಾರದಲ್ಲಿ ಮರೀದಿರ ಮಾಡಿ ವೀಕ್ಷಕರೇ. ಹಾಗೆ ಕಲ್ಲು ಸಕ್ಕರೆಯನ್ನು ಕೂಡ ನೀವು ನೈವೇದ್ಯವಾಗಿ ಇಡ್ತಾ ಹೋಗ್ಬೋದು. ಅದು ಕೂಡ ನಿಮ್ಗೆ ತುಂಬಾ ಪಾಸಿಟಿವ್ ಅನ್ನ ಕೊಡುತ್ತೆ. ಮತ್ತೆ ಇದರ ಜೊತೆ ನಮ್ಮ ಒಂದು ಶುಕ್ರನ ಒಂದು ಬ್ರೇಸ್ಲೆಟ್, ಶುಕ್ರನ ಒಂದು ಸ್ಟೋನ್, ಈ ದುಡ್ಡಿನ ಒಂದು ಸ್ಟೋನ್ ಆಗಿರ್ಬೋದು, ಹಾಗೆ ಕುಬೇರನ ಒಂದು ಬ್ರೇಸ್ಲೆಟ್, ಕುಬೇರನ ಒಂದು ಕಲ್ಲು, ಕುಬೇರನ ಒಂದು ಸ್ಟೋನ್ ಅನ್ನ, ಯಾಕಂದ್ರೆ ನಾವು ಆ ಮೂಲ ಸ್ಥಳದಲ್ಲಿ ಹೋಗಿ ಅದಕ್ಕೆ ಒಂದು ಯೋಗವನ್ನ ಪಡ್ಕೊಂಡ್ ಬಂದಿರ್ತೀವಿ. ಆ ಒಂದು ಕಲ್ಲಿಗೆ ಒಂದು ತುಂಬಾ ಪವರ್ಫುಲ್ ಆದಂತಹ ಒಂದು ಎನರ್ಜಿಯನ್ನ ತುಂಬ್ಕೊಂಡ್ ಬಂದಿರ್ತೀವಿ. ಅದನ್ನ ನೀವು ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ನೀವು ಪುಣ್ಯ ಮಾಡಿದಿರಿ ಅಂತ ಹೇಳ್ಬೋದು. ಅಂದ್ರೆ ನೀವು ಒಂದು ಕುಬೇರನ ತಂದು ನಿಮ್ ಮನೇಲಿ ಇಟ್ಕೊಂಡಷ್ಟು ಅನುಭವ ನಿಮ್ಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಯಾರು ವೃಷಭ ರಾಶಿಯವರು ಇದ್ದೀರಿ, ಮರೀದಿರಾ, ನಮ್ಮ ಸಂಸ್ಥೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಕೂಡ ನಾವು ಇದನ್ನ ಒದಗಿಸ್ಕೊಡ್ತಾ ಇರ್ತೀವಿ. ನಿಮ್ಮ ಒಂದು ರಾಶಿ ಹೇಳಿದ್ರೆ ಸಾಕು, ಸಂಕ್ಷಿಪ್ತ ಮಾಹಿತಿಯನ್ನ ತಿಳ್ಕೊಬೇಕು ಅಂದ್ರೆ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ. ಹಾಗೆ ಮರೀದಿರ ಈ ಶುಕ್ರನ ಒಂದು ಬ್ರೇಸ್ಲೆಟ್, ಕುಬೇರನ ಒಂದು ಕಲ್ಲು, ಕುಬೇರನ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ಯೋಗಕ್ಕೆ ಯೋಗ, ಡಬಲ್ ಯೋಗ ಅಂತ ಹೇಳ್ಬೋದು. ಇವಾಗ ರಾಜಯೋಗ ಅಂತ ಹೇಳ್ತೀವಿ, ಆ ರಾಜಯೋಗಕ್ಕೆ ಡಬಲ್, ಅತಿಯಾದ ರಾಜಯೋಗವನ್ನ ನೀವು ಪಡ್ಕೊಳ್ತಾ ಹೋಗ್ತೀರಿ ಅಂತ ಹೇಳ್ತಾ, ಮತ್ತೆ ನಮ್ಮ ಚಾನೆಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕರೇ.